ಆನೇಕಲ್ ನಗರದ ಪ್ರತಿಷ್ಠಿತ ಶಿಕ್ಷಣ ಸಂಸ್ಥೆಗಳಾದ ನ್ಯೂ ಬಾಲ್ಡ್ವಿನ್ ಶಾಲಾ ಕಾಲೇಜ್ ವತಿಯಿಂದ ಜೂನ್ 5ರಂದು ವಿಶ್ವ ಪರಿಸರ ದಿನಾಚರಣೆಯನ್ನು ಅತ್ಯಂತ ಅರ್ಥಪೂರ್ಣವಾಗಿ ಮತ್ತು ಸಡಗರದಿಂದ ಆಚರಿಸಲಾಯಿತು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಪ್ರೌಢಶಾಲಾ ಪ್ರಿನ್ಸಿಪಲ್ ಉಷಾ ಶಶಿಧರ್ ಹಾಗೂ ಕಾಲೇಜ್ ಪ್ರಿನ್ಸಿಪಲ್ ಸೈಯದ್ ಪಾಷಾರವರು ವಹಿಸಿದ್ದರು. ಪರಿಸರ ಸಂರಕ್ಷಣೆಯ ಮಹತ್ವದ ಬಗ್ಗೆ ವಿದ್ಯಾರ್ಥಿಗಳಿಗೆ ಅರಿವು ಮೂಡಿಸಲಾಯಿತು. ವಿದ್ಯಾರ್ಥಿ ದೆಸೆಯಿಂದಲೇ ಪರಿಸರದ ಬಗ್ಗೆ ಕಾಳಜಿ ಮತ್ತು ಜವಾಬ್ದಾರಿಯನ್ನು ಬೆರೆಸಿಕೊಳ್ಳಬೇಕು. ಪ್ರತಿಯೊಬ್ಬರೂ ಪರಿಸರ ಸಂರಕ್ಷಣೆ ರಾಯಭಾರಿಗಳಾಗಿ ಕಾರ್ಯನಿರ್ವಹಿಸಬೇಕು. ಪರಿಸರ ದಿನದ ಮಹತ್ವವನ್ನು ಅರಿತು ಪ್ಲಾಸ್ಟಿಕ್ ಮುಕ್ತ ಪರಿಸರ ನಿರ್ಮಾಣಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ನಿಮ್ಮ ಹುಟ್ಟುಹಬ್ಬದ ದಿನದಂದು ಚಾಕ್ಲೇಟ್ ಬದಲಿಗೆ ಒಂದು ಗಿಡದ ಸಸಿಯನ್ನು ನೀಡುವುದು ಸೂಕ್ತ. ಈ ವಿಶೇಷ ದಿನದ ನೆನಪಿಗಾಗಿ ಶಾಲೆಯ ವತಿಯಿಂದ ಆನೇಕಲ್ ಪ್ರಮುಖ ಬೀದಿಗಳಲ್ಲಿ ಮೆರವಣಿಗೆ ಆಯೋಜಿಸಲಾಗಿತ್ತು. ಸಾರ್ವಜನಿಕರಿಗೆ ಗಿಡಗಳನ್ನು ಕೊಡುವುದರ ಮೂಲಕ ಪರಿಸರದ ಬಗ್ಗೆ ಜಾಗೃತಿ ಮೂಡಿಸಲಾಯಿತು. ಮೆರವಣಿಗೆಯ ಉದ್ದಕ್ಕೂ ಪರಿಸರ ಉಳಿಸಿ ದೇಶ ಬೆಳೆಸಿ ಎಂಬ ಘೋಷಣೆಗಳು ಮೊಳಗಿದವು. ಪರಿಸರ ರಕ್ಷಣೆ ನಮ್ಮೆಲ್ಲರ ಹಕ್ಕು ಎಂದು ವಿದ್ಯಾರ್ಥಿಗಳು ಹಾಗೂ ಶಿಕ್ಷಕಿಯರು ಸಸಿಗಳನ್ನು ನೆಟ್ಟು ಪೋಷಿಸುವ ಪ್ರತಿಜ್ಞೆ ಕೈಗೊಂಡರು. ವಿದ್ಯಾರ್ಥಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಪರಿಸರದ ಬಗ್ಗೆ ತಮ್ಮ ಅನಿಸಿಕೆ, ಅಭಿಪ್ರಾಯಗಳನ್ನು ಹಂಚಿಕೊಂಡರು. ಶಾಲಾ ಹಂತದಲ್ಲಿ ಪರಿಸರದ ಅರಿವು ಮೂಡಿಸುವ ಈ ಕಾರ್ಯಕ್ರಮ ಪರಿಸರ ರಕ್ಷಣೆಯ ಸಂದೇಶದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ಏನು ವರ್ಲ್ಡ್ ಎನ್ವೈರ್ಮೆಂಟ್ ನಾವೇನು ಆಚರಿಸ್ತಾ ಇದ್ದೀವಿ, ನಮ್ಮ ನ್ಯೂ ಬಾಲ್ಡ್ವಿನ್ ಇಂಟರ್ನ್ಯಾಷನಲ್ PU ಕಾಲೇಜ್ ಮತ್ತು ಸ್ಕೂಲ್ ವತಿಯಿಂದ ನಾವು ರಾಮ ದೇವಸ್ಥಾನದಿಂದ ASB ಸರ್ಕಲ್ ತನಕ ಇವತ್ತು ರ್ಯಾಲಿ ಮಾಡಿ ಜನರಿಗೆ ಅದ್ರ ಬಗ್ಗೆ ತಿಳುವಳಿಕೆ ಹೇಳಿದ್ದೇವೆ. ಸೊ ಇಂಪಾರ್ಟೆಂಟ್ ಮುಖ್ಯ ಏನಂತ ಅಂದಾಗ, ನಾವು ಕರೋನಾ ಸಂದರ್ಭಗಳಲ್ಲಿ ನಾವು ಎಷ್ಟು ಆಕ್ಸಿಜನ್ ಇಲ್ಲದೆ ನಾವು ಪರದಾಡಿದ್ದೀವಿ ಪ್ರತಿಯೊಬ್ಬರಿಗೂ ಗೊತ್ತು. ಆಕ್ಸಿಜನ್ನು ಎಲ್ಲಿಂದ ಪ್ರೊಡ್ಯೂಸ್ ಆಗ್ತದೆ? ಪ್ಲಾಂಟ್ಸಿಂದ ಪ್ರೊಡ್ಯೂಸ್ ಆಗ್ತದೆ. ಸೊ ಪ್ರತಿಯೊಬ್ಬರು ಇಂಡಿಯನ್ ಸಿಟಿಸನ್ ಅಂತ ಅಂದಾಗ ವಿ ಹ್ಯಾವ್ ಟು ಟೇಕ್ ದಿ ರೆಸ್ಪಾನ್ಸಿಬಿಲಿಟಿ ದಟ್ ಈಚ್ ಸಿಟಿಸನ್ ಎಲ್ಲ ಪ್ರತಿಯೊಬ್ಬ ಕೂಡ ಒಂದೊಂದು ಗಿಡಗಳನ್ನು ನೆಟ್ಟಿದ್ರೆ ಖಂಡಿತವಾಗ್ಲೂ ಕೂಡ ದೇಶಕ್ಕೆ ಒಳ್ಳೆಯದು. ಯಾವ ಕಾರಣಕ್ಕಾಗಿ ಅಂತಂದರೆ ಇವತ್ತು ವಿಶ್ವ ಪರಿಸರ ದಿನ. ಹಾಗಾಗಿ ನಮ್ಮ ಸಾಮಾಜಿಕ ಇದರಲ್ಲಿ ನಾವು ಎಲ್ಲರಿಗೂ ಒಂದು ಅವೇರ್ನೆಸ್ ಕೊಡೋಣ ಅಂತ ಹೇಳಿ ಮಕ್ಕಳನ್ನ ಕರ್ಕೊಂಡು ಇವತ್ತು ಒಂದು ರ್ಯಾಲಿಯನ್ನು ಮಾಡಿದ್ದೀವಿ. ಇದಕ್ಕೆ ನಮಗೆ ಪ್ರೋತ್ಸಾಹ ಕೊಟ್ಟಂಥ ನಮ್ಮ ಮ್ಯಾನೇಜ್ಮೆಂಟ್, ಅದರಲ್ಲೂ ನಮ್ಮ ಫೌಂಡರ್ ಚೇರ್ಮನ್ ಸರ್ ಡಾಕ್ಟರ್ T ವೇಣುಗೋಪಾಲ್ ಸರ್ ಹಾಗೂ ನಮ್ಮ ಮ್ಯಾನೇಜಿಂಗ್ ಡೈರೆಕ್ಟರ್ ಹಂಸಾ ವೇಣುಗೋಪಾಲ್ ಮೇಡಮ್ ಅವರಿಗೆ ನಮ್ಮ ಶಾಲಾ ಮಕ್ಕಳ ಕಡೆಯಿಂದ ಆಗಲಿ ಶಿಕ್ಷಕರ ವೃಂದದಿಂದ ಆಗಲಿ ಹೃತ್ಪೂರ್ವಕ ಧನ್ಯವಾದಗಳನ್ನು. ಕಾಲೇಜಲ್ಲಿ ಓದ್ತಾ ಇದ್ದೀವಿ. ಫಸ್ಟ್ ಆಫ್ ಆಲ್ ನಮ್ಮ ಪ್ರಿನ್ಸಿಪಲ್ ಆದ ಸೈಯದ್ ಸರ್, ವೈಸ್ ಪ್ರಿನ್ಸಿಪಲ್ ಚಂದ್ರಕಲಾ ಮ್ಯಾಮ್ ಮತ್ತು ನಮ್ಮ ಮ್ಯಾನೇಜ್ಮೆಂಟ್ ಎಲ್ಲರಿಗೂ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಯಾಕಂದರೆ ಇಷ್ಟು ಒಳ್ಳೆ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ತುಂಬ ಥ್ಯಾಂಕ್ಸ್ ಅವ್ರಿಗೆ. ಯಾಕಂದರೆ ನಮ್ಮ ಕಾಲೇಜ್ ಸ್ಕೂಲ್ ಅಂತಂದರೆ ಬರೀ ಎಜುಕೇಷನ್ ಮಾತ್ರ ಅಲ್ಲ, ಎಜುಕೇಷನ್ ಅಂದರೆ ಎನ್ವಿರಾನ್ಮೆಂಟ್ ಕೂಡ, ಅದನ್ನು ಸೇವ್ ಮಾಡೋದು ಹೆಂಗೆ ಅಂತ ಹೇಳ್ಕೊಳ್ಳೋದು ಕೂಡ ಒಂದು ಎಜುಕೇಷನ್ನೇ. ಆಮೇಲೆ ಈಗಿನ ಕಾಲದಲ್ಲಿ ನೋಡಿದ್ರೆ ಡೆಲ್ಲಿಯಲ್ಲಾಗಲಿ ಎಲ್ಲೇ ಆಗಲಿ ಪೊಲ್ಯೂಷನಿಂದ ಲಂಗು ಮತ್ತು ಎಲ್ಲ ನಮ್ಮ ಬಾಡಿಯಲ್ಲಿ ಇರೋ ವೇರಿಯೇಷನ್ಸ್ ಎಲ್ಲ ಪೊಲ್ಯೂಷನಿಂದನೇ ಅರ್ಥ ಆಗ್ತದೆ. ಯಾವ ಹಾಸ್ಪಿಟಲ್ ನೋಡಿದ್ರೂ ಜಾಸ್ತಿ ಕೆಮ್ಮು ಅದರಿಂದನೇ ಮತ್ತು ಥ್ರೋಟ್ ಇನ್ಫೆಕ್ಷನ್ ಅದೇ ಆಗ್ತಾಯಿದೆ. ಅದರಿಂದ ನಾವು ಸ್ವಲ್ಪ ಆಕ್ಸಿಜನ್ನ ಮತ್ತು ನಮ್ಮ ಈ ಕಾರ್ಬನ್ ಡೈಆಕ್ಸೈಡಿಂದ ನಮ್ಗೆ ಎಷ್ಟೊಂದು ಕೆಟ್ಟಿದ್ದೀವಿ. ಎಲ್ಲರಿಗೂ ಪರಿಸರನ ಉಳಿಸ್ಬೇಕು ಅಂತ. ಯಾಕೆಂದರೆ ಪರಿಸರ ಅನ್ನೋದು ತುಂಬ ಇಂಪಾರ್ಟೆಂಟ್ ಆಗಿದೆ. ನಾವು ಮನುಷ್ಯ ಒಬ್ಬ ಬದುಕಬೇಕಂದ್ರೆ ಗಿಡ ಮರದ ಮೇಲೆ ಡಿಪೆಂಡ್ ಆಗಿರ್ತಾನೆ. ಗಿಡ ಮರ ಅನ್ನೋದು ಆಕ್ಸಿಜನ್ ಅಂತ ಸಪ್ಲೈ ಮಾಡುತ್ತೆ. ಅದಕ್ಕೆ ನಾವು ಕೆಲವಷ್ಟು ಜನಕ್ಕೆ ಗಿಡಗಳನ್ನು ಕೊಟ್ಟಿದ್ದೀವಿ, ಪ್ರಮೋಷನ್ ಮಾಡಿದ್ದೀವಿ. ನಾವು ಮರಗಳನ್ನ ತುಂಬಾ ಆಲ್ರೆಡಿ ಎಲ್ಲರೂ ಮರಗಳನ್ನು ಎಲ್ಲದನ್ನು ಕಡಿದು ನಾವು ನಾಶ ಮಾಡ್ತಾ ಇದ್ದೀವಿ. ಆದರೆ ಈಗ ಇನ್ನೂ ಮರಗಳನ್ನ ಕಡಿದು ಅಲ್ಲಲ್ಲಿ ಕಾರ್ಖಾನೆಗಳನ್ನು, ಆಫೀಸ್ಗಳನ್ನು, ಎಷ್ಟೋ ಇಂಡಸ್ಟ್ರಿಗಳನ್ನು, ಕೆಮಿಕಲ್ ಇಂಡಸ್ಟ್ರಿಗಳನ್ನ ಎಲ್ಲನೂ ಉದ್ಘಾಟನೆ ಮಾಡಿ ನಾವು ತುಂಬ ನಮ್ಮ ಪರಿಸರಕ್ಕೆ ನಾಶವನ್ನು ಉಂಟು ಮಾಡ್ತಾ ಇದ್ದೀವಿ. ಆದರೆ ಈಗ ಇಂಗಾಲದ ಡೈಆಕ್ಸೈಡ್ ತುಂಬಾ ಜಾಸ್ತಿ ಆಗೋಗಿದೆ. ಆಮ್ಲಜನಕಕ್ಕಿಂತ ಇಂಗಾಲದ ಡೈಆಕ್ಸೈಡ್ಸೇ ಜಾಸ್ತಿ ಆಗೋಗಿದೆ. ನಾವು ಉಸಿರಾಡೋದು ಹೇಗೆ? ಆ ಪರಿಸರ ಇಲ್ಲ ಅಂದರೆ ಏನು ಹಾಗೆ ಅಳಿದರೆ ಕಾಡು ಅಳುವುದು ನಾಡು ಅಂದಾಗೆ ಒಂದಿನ ನಾವೆಲ್ಲರೂ ಕುತ್ಕೊಂಡು ಅಳಬೇಕಾಗುತ್ತೆ. ನಮ್ಮ
ಫ್ಯೂಚರ್ ಜನ್ರೇಷನ್ಗೆ ನಾವು ರಿಸೋರ್ಸಸ್ ಏನು ಕೊಡ್ತಾ ಇದ್ದೀವಿ, ಏನೂ ಕೊಡ್ತಿಲ್ಲ. ನಾವೇ ಎಲ್ಲದನ್ನು ತೊಗೊಂಡು ಹೋಗ್ಬಿಟ್ರೆ ರಿಸೋರ್ಸಸ್ ಎಲ್ಲ ಹೇಗೆ ಉಳಿಯುತ್ತೆ, ಏನಾಗುತ್ತೆ, ಇದ್ರ ಬಗ್ಗೆ ಎಲ್ಲ ನಾವು ಜಾಗೃತಿ ಎಲ್ಲರಿಗೂ ಮೂಡಿಸ್ಬೇಕಾಗಿದೆ. ಅಂದರೆ ಒಂದು ಸಿಟಿಸನ್ಸ್ ಆಫ್ ಇಂಡಿಯಾ ಆಗಿ ನಾವು ನಮ್ಮ ದೇಶವನ್ನು, ನಮ್ಮ ಪರಿಸರವನ್ನು, ನಮ್ಮ ನಾಡನ್ನು ನಾವು ಉಳಿಸಿ ಎಲ್ಲರನ್ನು ಬೆಳೆಸಬೇಕಾಗಿದೆ. ಧನ್ಯವಾದ. ನಿಮ್ಮ ಹೆಸರು? ಎಂ ಹರಿಪ್ರಿಯ. ಶಾಲಾ ಹಂತದಲ್ಲೇ ಪರಿಸರದ ಅರಿವು ಮೂಡಿಸುವ ಈ ಕಾರ್ಯಕ್ರಮ ಪರಿಸರ ರಕ್ಷಣೆಯ ಸಂದೇಶದೊಂದಿಗೆ ಯಶಸ್ವಿಯಾಗಿ ನೆರವೇರಿತು. ವರದಿ ಆನಂದ್ ಕುಮಾರ್, ಆನೇಕಲ್.